ಯಾರು ಮೌಂಟ್ ಅಬುದಾಗ ಒಂದು ದಿನ ನಡೆದು ಹೋಗ್ತಾರಲ್ಲ ಅಥವಾ ಒಂದಿನ ಸ್ಟೇ ಮಾಡ್ತಾರಲ್ಲ, ಇಲ್ಲಿ 1,000 ಹಸುವನ್ನು ದಾನ ಮಾಡಿ ಪುಣ್ಯ ಬಂತು. ಆ ಮಗುಗೆ ಬಂತು, ಇವ್ರಿಗೆ ಬಂತು, ನಿಮಗೆಲ್ಲ ಬಂತು. ಒಂದನೇದು. ಎರಡನೇದು, ಇಲ್ಲಿ ನಿಮ್ಮನ್ನು ಕರ್ಕೊಂಡ್ಬಂದವರು ಸ್ವಯಂ ಪರಮಾತ್ಮ. ಮೂರನೇದು, ಇಲ್ಲಿ ಹೋಗೋ ಮುಂದೆ ಇಡೀ ಜೀವನದಾಗ ವಜ್ರಾಗಿ ಹೋಗ್ಬೇಕಂದ್ರೆ 5 ಬಂಗಾರದ ಬೆರಳನ್ನು ನೆನ್ಪಿಟ್ಕೋರಿ. 5 ಬಂಗಾರದ ಬೆರಳು ಜೀವನಕ್ಕೆ ಜೀವನ ವಜ್ರ ಆಗ್ತದೆ. ವಜ್ರ ಭಾಳ ತುಟ್ಟಿರ್ತದೆ. ಮೊದಲನೇದು, ಬೆಳಗ್ಗೆ ಇಲ್ಲಿಂದ ಹೋದ ತಕ್ಷಣ 5ಕ್ಕೆ ಹೇಳೋದು ಮಾರ್ನಿಂಗ. ತಣ್ಣನಿಂದ ಮುಖ ತಕ್ಕೊಳ್ಳೋದು, ಯಾರು ಮಾತಾಡಂಗಿಲ್ಲ, ಎದ್ದು ಮುಖ ತಕ್ಕೊಂಡು ಹಾಸಿಗೆ ಬಿಟ್ಟು ಸೈಡ್ನಾಗ ಕೂತ್ಕೊಂಡು 15 ನಿಮಿಷ ಪರಮಾತ್ಮ ಧ್ಯಾನ ಮಾಡೋದು. ಅವನ ದಿವ್ಯ ಸ್ವರೂಪ ನೋಡೋದು. ಪರಮಾತ್ಮ ಕಣ್ಣು ಮುಚ್ಚಬೇಕು, ಕಣ್ಣು ತೆಗಿಬೇಕು, ನೀವು ಹೆಂಗಾರೆ ಮಾಡಿರಿ, ಅವನ ಸ್ವರೂಪ ಅನುಭವ ಮಾಡಿ. ನಿಮ್ಮ ಉದಿನ ಕಡ್ಡಿ, ಹಣ್ಣು, ಹಂಪಲ ಏನು ಬೇಡ, ಅವನಿಗೆ ಕೇವಲ ಅವನ ಪ್ರೀತಿಯಿಂದ ನೆನಪು. ಮುಂದೆ 15 ನಿಮಿಷದಿಂದ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿ. 2 ಲಾಭದ ಮಾನಸಿಕ ಸ್ಥಿತಿ, ಆರೋಗ್ಯ ಎರಡೂ ಚೆನ್ನಾಗಿರ್ತದೆ. ಜೀವನದಾಗ 5 ಮಂತ್ರೊಳಗೆ ಮೊದಲೇ ಮಂತ್ರ ಇದೆ ನೋಡಿ. ಜೀವನದಾಗ ಅಂದರೆ ಪರಮಾತ್ಮನ ಸ್ವರೂಪ ಹೆಂಗಂದ್ರೆ ಲೈಟ್ ಸ್ವರೂಪದ ಪರಮಾತ್ಮ. ಈಗ ಇದುವರೆಗೆ ನಾವು ಪರಮಾತ್ಮ ಏನು ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ಗೊತ್ತಿದ್ವು. ಲಾಸ್ಟಿಗೆ ಗುರುತಾಯ್ತು 12 ಜ್ಯೋತಿರ್ಲಿಂಗದಾಗ ಲಿಂಗದ ಹೆಸರಿಲ್ಲ, ಜ್ಯೋತಿರ್ಲಿಂಗ. ಜ್ಯೋತಿ ಅಂದರೆ ಲೈಟ್. ಆ ಒಂದು ಇಷ್ಟು ಕಲ್ಲು ಬ್ಯಾಗದ್ದು ಆ ಮಧ್ಯದಲ್ಲಿ ಹಿಂಗೆ ಹೆಚ್ಚಿರ್ತಲ್ಲ, ಅದಕ್ಕೆ ಜ್ಯೋತಿ. ಅದಕ್ಕೆ ಲೈಟ್ ಪರಮಾತ್ಮ ಹೆಂಗಂದ್ರೆ ಅಂದ್ರೆ ಲೈಟ್ ಸ್ವರೂಪದ. ಒಂದು ಹಂಗೆ ಅದನ್ನು ಕಲಿಬೇಕು, ಸ್ವಲ್ಪ ಕಲ್ಕೋಬೇಕು, ಕೋರ್ಸ್ ಮಾಡ್ಕೊಳ್ಳಿ. ಒಂದೇ ಜೀವನದ 2ನೇ ಮಂತ್ರ, ಊಟ ಮಾಡೋ ಮುಂದೆ, ಅಡುಗೆ ಮಾಡೋ ಮುಂದೆ ಮಾತಾಡೋದು, ಟಿ ವಿ ನೋಡೋದು, ನಗೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಇದೆಲ್ಲ ಕಸ ತೆಗೆದು ಸೈಡ್ನಾಗಿಟ್ಟು ಭಗವಂತ ನೆನಪಿನಾಗ ಆರಾಮಾಗೋದು, ಶಿವ ನೆನಪಿನಾಗ ಊಟ ಮಾಡೋದು. ಒಂದು, ಇಲ್ಲಾಂದ್ರೆ ಮೊಬೈಲ್ನ ಚಲೋ ಹಾಡು ಹಾಕೊಂಡು ಭಗವಂತ ಹಾಡ ಕೇಳ್ಕೊತ ಊಟ ಮಾಡೋದು. ಇಲ್ಲಾಂದ್ರೆ ಶಾಂತಿಯಿಂದ ಆರಾಮಾಗಿ ಊಟ. ಎಮರ್ಜೆನ್ಸಿ ಇದ್ದರೆ ಮಾತಾಡೋದು, ಇಲ್ಲಾಂದ್ರೆ ಇಲ್ಲ. ಅದಕ್ಕೇನಾಗ್ತದ, ಇದಕ್ಕೇನಾಗ್ತದ, ಇಲ್ಲ ಮಾಡಬೇಕು ಅಂದ್ರೆ ನಮ್ಮ ಜೀವನದಾಗ ಅನನ್ಸಿತ್ತು. ಅನ್ನದಂತೆ ಮನಸ್ಸು ಹೇಳ್ತಾರೆ. ನಾವು ಏನು ಅನ್ನ ಉಣ್ತೀವಲ್ಲ ಅದರಲ್ಲಿ ಮನಸ್ಸು ತಯಾರ. ಯಾವಾಗಲೂ ಸ್ವಚ್ಛ ಅನ್ನ ಉಣ್ಣಬೇಕು, ಶುದ್ಧ ಅನ್ನವನ್ನು ಉಣ್ಣಬೇಕು. 3ನೇ ಬಟ್ಟೆ, ರಾತ್ರಿ ದಿನ 10ಕ್ಕೆ ಮನ್ಕೋಬೇಕು. 9ಕ್ಕೆ ಮನ್ಕೊಂಡ್ರೆ ವಜ್ರ ಆಗ್ತದೆ, ಡೈಮಂಡ್. 10ಕ್ಕೆ ಮನ್ಕೊಂಡ್ರೆ ಬಂಗಾರ ಆಗ್ತದೆ, ಗೋಲ್ಡ್. 10ವರೆಗೆ ಬೆಳ್ಳಿ, 11ಕ್ಕೆ ಕಬ್ಬಣ, 12ಕ್ಕೆ ರಾಕ್ಷಸ. ಮತ್ತು ಎಮರ್ಜೆನ್ಸಿ ಹ್ಯಾಂಗೆ ಮಾಡಬೇಕು? ಈಗ ಇವ್ರು ಡಾಕ್ಟರ್ ಅದಾರ, ನಾವು ಅವ್ರಿಗೆ ಪರ್ಮಿಷನ್. ಈಗ ನಿಮ್ಮ ಮನೆಗೆ ಯಾರ ಗೆಸ್ಟ್ ಬಂದರು, ಲಗ್ನ ಮುಹೂರ್ತ, ಹಬ್ಬ ಹುಣ್ಣಿ, ಬರ್ರಿ ನೋ ಪ್ರಾಬ್ಲಮ್. ದಿನಾಲೂ ಏನೂ ಇಲ್ಲ, ಸುಮ್ಮನೆ 10ಕ್ಕೆ 11 ಊಟ ಮಾಡಿದೆ, 12ಕ್ಕೆ ಸೀರಿಯಲ್ ನೋಡಿದೆ, 1ಕ್ಕೆ ಮನ್ಕೊಂಡೆ, ರಾತ್ರಿ ಅಲ್ಲಿ ತಿರುಗಾಡಿದೆ, ಇಲ್ಲಿ ತಿರುಗಾಡಿದೆ, ಆ ಪಾರ್ಟಿ. ಇದ್ಯಾವ ಜೀವನ ಇದು? ಇದು ರಾಕ್ಷಸ ಜೀವನ ಅಂತ ಹೇಳ್ತೇವೆ. ಹಬ್ಬ ಹುಣ್ಣಿಮೆ, ಲಗ್ನ ಮುಹೂರ್ತ, ದೇವ್ರ ಗುಡಿ, ನೋ ಪ್ರಾಬ್ಲಮ್. ಈಗೇನು ಜಾತ್ರೆ ಇರ್ತಾವ, ನೋ ಓಕೆ. ಎಷ್ಟು ಜಲ್ದಿ ಮನ್ಕೋತೀರಿ ಅಷ್ಟು ಚಲೋ ಫಾಯ್ದೆ. ಎಷ್ಟು ಜಲ್ದಿ ಮನ್ಕೋತಿರಲ್ಲ ಅಷ್ಟು ಫಾಯ್ದೆದಾಗ ಇರ್ತೀರಿ. ಹಳ್ಳಿಯಾಗ ಮಂದಿ 8, 8, 9 ಮನ್ಕೊಂಡ್ಬಿಡ್ತಾರೆ. ನೋಡ್ಬೇಕು, ಮುಂಜಾನೆ 3:30, 4ಕ್ಕೆ ಎದ್ದು ಎಲ್ಲ ಅಡುಗೆ ತಯಾರು ಮಾಡ್ಕೊಂಡು ಎಲ್ಲ ಮಾಡಿ 6 ಗಂಟೆಗೆಲ್ಲ ಸ್ವಚ್ಛ ಮಾಡ್ಕೊಂಡು ನೀರು ತಂದಿಟ್ಟು ಪೂಜೆ ಮಾಡಿ 6 ಗಂಟೆಗೆ ಹೊಲಕ್ಕೆ ಹೋಗ್ತಿದ್ರು. ಹೆಲ್ತ್ ಹೆಂಗಿದಾವೆ ಇವತ್ತು? ಹೆಂಗೆ ಅವ್ರ ಹೆಲ್ತ್ ಹೆಂಗೆ ನೋಡ್ಬೇಕು. ಅದಕ್ಕೆ ಏನು ಮಾಡೋದು? ಜಲ್ದಿ ಮನ್ಕೊಳ್ಳೋದು. ಎಮರ್ಜೆನ್ಸಿ ಅರ್ಧಂಬರ್ಧ ಕೇಳಬೇಡ, ಜ್ಞಾನ ಪೂರ್ಣ ಕೇಳೋದು. 3ನೇದು. 4ನೇದು, ಈ ಭೂಮಿಯಾಗ ಎಲ್ಲಕ್ಕ ಸುಖಿ ಯಾರದಾರಪ್ಪ? ಭಾಳ ಚಂದ ಇದ್ದವರು ಅಥವಾ ರೊಕ್ಕ ಇದ್ದವರು ಸುಖಿ ಇದ್ದಾರ? ಇಲ್ಲ. ಯಾರ ಮನಸ್ಸು ಸ್ವಚ್ಛದ, ಯಾರ ಇಚ್ಛೆಗಳು ಕಡಿಮೆ ಅದಾವ, ಅವ್ರು ಸುಖಿ ಇದ್ದಾರೆ. ಅದಕ್ಕೊಂದು ಸಣ್ಣ ಕೆಲಸ ಮಾಡೋದು. ನೀವೇನು ಮಾಡ್ತೀರಿ ನಾನು ನಿಮ್ಗೇನು ಕೇಳೋದಿಲ್ಲ. 24 ತಾಸ್ನಾಗ ಅರ್ಧ ತಾಸು ಓಂ ಶಾಂತಿ ಹೋಗೋದು. ಎಲ್ಲಿ ಸಮೀಪದ ಅಲ್ಲಿ ಆಶ್ರಮಕ್ಕೆ ಹೋಗೋದು. ಕರ್ನಾಟಕದಾಗ, ಮಹಾರಾಷ್ಟ್ರನಾಗ ಅರ್ಧ ತಾಸು ಕೂತು ಭಗವಂತನ ಧ್ಯಾನ ಕೇಳಬೇಕು. ಓಂ ಶಾಂತಿ ಒಳಗೆ 199 ಸಂಸಾರಿಕರು, ಗಂಡ ಹೆಂಡತಿ ಕೂಡ ಅದಾರ. ಸಂಸಾರಿಕರಿದ್ದು 25 ಲಕ್ಷ ಮಂದಿ ಅದಾರ. ಇನ್ನು ಓಂ ಶಾಂತಿ ಒಳಗೆ ನನ್ನಂಥವ್ರು ಬಾಲ ಬ್ರಹ್ಮಚಾರಿ 1%. 100 ಮಂದಿ ಒಳಗೆ ಒಬ್ಬರು ಓಂ ಶಾಂತಿ ಸಮರ್ಥ. ಎಲ್ಲರೂ ಬಿಳಿ ಬಟ್ಟೆ ಹಾಕೋಬೇಕತ್ತೇನಿಲ್ಲ, ಮನೆ ಬಿಡಬೇಕತ್ತೇನಿಲ್ಲ. ಈಗ ನಮ್ಮ ಊರಾಗ 25,000 ಜನಸಂಖ್ಯೆ, ಅದ್ರಾಗ ನಾವು ಒಬ್ಬನೇ ಇದ್ದೀನಿ. ಮಹಾರಾಷ್ಟ್ರನಾಗ 12 ಕೋಟಿ ಜನ ಅದಾರ, ಅದ್ರಾಗ ಇಲ್ಲಿ ಮೌಂಟ್ ಆಬುದಾಗ 100 ಜನ ಅದಾರ. ಅದಕ್ಕೆ ಜೀವನದೊಳಗೆ ಏನು ಮಾಡ್ಬೇಕಂದ್ರೆ ಇಲ್ಲಿಂದ ಹೋಗಿ ಅರ್ಧ ತಾಸು ದಿನ ಓಂ ಶಾಂತಿ 3 ತಿಂಗಳ ಅಥವಾ 6 ತಿಂಗಳು ಮಾಡಿ ನೋಡು. ಈಗ ನನ್ನಂತೆ ಒಂದು ಮಾವಿನಕಾಯಿ ಇದೆ, ಏನು ಹೆಸರು? ಜಯಶ್ರೀ. ನಮ್ಮ ಮನೆಗೆ ಬಂದರು, ಅಕ್ಕೋರಿಗೆ ಮಾವಿನಕಾಯಿ ತಿನ್ನಿರಿ, ಭಾಳ ಚಲೋ ಅದ, ನಮ್ಮ ತೋಟದ್ದು ಭಾಳ ಚಲೋ, ಭಾರಿ ಇದ್ರೆ ಹಂಗೆ ಅನ್ನೋಕ್ಕಿಂತ ತಿಂದು ನೋಡೋದೇ ಉಡ್ದಾಗೋದಿಲ್ಲ. ಕಟ್ ಮಾಡಿ ತಿನ್ನಿರಿ, ಬೇಕಂದ್ರೆ ಮತ್ತೆ ಮಾವಿನಕಾಯಿ ಅದಾವ. ಜೀವನದಾಗ ಹಿಂಗೆ
ಚೆನ್ನಾಗಿ ಇಲ್ಲಿಂದ ಹೋಗ್ರಿ. ನಿಮಗೆ ನಾ ಸುಳ್ಳು ಹೇಳಿ ನಾನು ಏನು ಮಾಡ್ಬೇಕಾಗಿತ್ತು, ಹೋಗಿ ಅರ್ಧ ತಾಸು ಓಂ ಶಾಂತಿಗೆ ಹೋಗಿ ದಿನ ಜ್ಞಾನ ಕೇಳಿ. ಈಗ ಅಣ್ಣವ್ರಿಗೆ ಒಂದು 60 ವರ್ಷ 65 ವರ್ಷ ಎಲ್ಲ ಓದಿದ್ದು ಒಂದು ಕಡೆ ಇಡ್ರಿ. ಓಂ ಶಾಂತಿ ಜನ ಪರಮಾತ್ಮ ಹೇಳಿದ ಒಂದು ಕಡೆ 2 ವಚನ ಮಾಡಿ ತೂಕ ಮಾಡಿ ನೋಡಿ. ಪ್ರಾಕ್ಟಿಕಲ್, ಸುಳ್ಳು ಇಲ್ಲಿ ಹೇಳೋದು ಬೇಡ. ಜೀವನದಾಗ 4 ಆಯ್ತು. 5ನೇದು ನಾವೆಲ್ಲ ರೋಗಿ ಇದೀವಿ. ನಾನು ಎಲ್ಲರಂತ ಕೆಟ್ಟ ಗುಣ ಅದಾವೆ. ಇನ್ನೂ ಇಷ್ಟಿದ್ದು ಮೊದಲು ಇಷ್ಟರೇ ಅದಾವೆ. ಈಗ ಒಮ್ಮೆ ಎಲ್ಲ ಹೋಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ದಿನಾಲೂ 5 ಗುಳಿಗೆ ತೊಗೋಬೇಕು. ಗುಳಿಗೆ ಯಾಕೆ ಹೋಗ್ತಾರೆ? ರೋಗಿಗಳು. ನಾವೆಲ್ಲ ರೋಗಿಗಳು. ಸಿಟ್ಟು ಮಾಡೋದು ರೋಗ, ಮತ್ತೊಬ್ಬರ ಬಗ್ಗೆ ಚುಗ್ಲಿ ಮಾಡೋದು ರೋಗದ, ಚಿಡ್ಚಿರ ಮಾಡೋದು ರೋಗದ, ವ್ಯರ್ಥ ಮಾತಾಡೋ ರೋಗದ, ಮತ್ತವ್ರ ಬಗ್ಗೆ ಮಾತಾಡೋದು, ಅವ್ರ ಬಟ್ಟೆ ನೋಡೋದು, ಇವ್ರ ಬಟ್ಟೆ ನೋಡೋದು, ಅವ್ರ ಆಸ್ತಿ ಬಗ್ಗೆ ಮಾತಾಡೋದು, ಎಲ್ಲ ರೋಗಗಳಿವು. ನಾವೇನು ತಿಳ್ಕೊಂಡು ರೋಗ ಇದೇ ರೋಗಗಳಿವು. ಅದಕ್ಕೆ 5 ಗುಳಿಗೆ ತೊಗೋಬೇಕು. ಇದನ್ನು ಯಾರು ಕೊಟ್ಟರು? ದಾದಿ ಜಾನಕಿ ಅಂತಿದ್ರು. 104 ವರ್ಷ ನಿಮ್ಮ ಊರಿಗೆ ಬಂದಿದ್ರು ಅವ್ರು. ಸೋಲಾಪುರ 104 ವರ್ಷ ಇದ್ರು ಅವರು. 5 ಗುಳಿಗೆ ತೊಗೋಬೇಕು. ತೊಗೋತೀರಿ? ನಗುಮುಖ ಮಾಡಿ ಕೊಡ್ತೀರಿ. ನಕ್ಕೋತ್ ತೊಗೋಬೇಕು. ಗುಳಿಗೆ ನಕ್ಕೋತ್ ತೊಗೋಬೇಕು. ಪೈಲೆ ಗುಳಿಗೆ ಹೆಸರು ತಾಳ್ಮೆ, ಧೀರಜ್. ಮರಾಠಿ ಬೋಲ್ತೆ ಧೀರಜ್. ಕನ್ನಡದಾಗ ಒಂದು ಗಾದಿ ಮಾತದ. ತಾಳಿದವನು ಬಾಳಿ. ಏನಂದ್ರೆ ಎಷ್ಟು ನೀವು ಸಹನ ಮಾಡ್ತಿರಲ್ಲ, ಇತ್ನಾ ತುಮಿ ಸಹನ ಕರ್ತೆ ಉತ್ನಾ ಮಹಾನ್ ಬನೇಗ. ಅಷ್ಟು ಆಯುಷ್ ಹೆಚ್ಚಾಗ್ತದ. ತಾಳಿದವನು ಬಾಳಿಯಾನು. 3rd ಸ್ಟ್ಯಾಂಡರ್ಡ್ ಮೇ ಥಾ, 3ನೇ ಕ್ಲಾಸ್ನಾಗಿದ್ದೆ. ಅಲ್ಲಿ ಶಾಲ್ಯಾಗ ಬರ್ದಿರಿ. ಇವತ್ತು ನೆನಪದ ಬರ್ದಿದ್ರೆ. ಮಾತಾಜಿ ಛೋಡೋಣ ಬೋರ್ಡ್ನಾಗ ಬರ್ದಿದ್ರೆ ಅಲ್ಲಿ ತಾಳಿದವನು ಬಾಳಿಯಾನು. ಇತ್ವಿ 3rd ಸ್ಟ್ಯಾಂಡರ್ಡ್ ಮೇ ಥಾ. ಸಮಜ್ನಿಯ 20 ಸಾಲ ಓಂ ಶಾಂತಿ ಬಂದ್ಯಾ? ಅವಾಗ ಬಿಡ್ತಾಯಿತ್ತು. ಎಷ್ಟು ಸಹನ ಮಾಡ್ತಾರೆ ಅಷ್ಟು ದೊಡ್ಡವ್ರ. ಈಗ ಇವ್ರ ಸೊಸಿದ ಏನಾತ ಅಲ್ಲಿ ಸುಮ್ಮಿದ್ರು. ನಾ ಮಾಡೀನಿ, ನಾ ಇಟ್ಟೆಲ್ಲ ಮಾಡಿ. ಸಮಯ ಚೇಂಜ್ ಆಗಿದೆ. ಈಗ ಸಮಯ ಚೇಂಜ್ ಆಯ್ತಲ್ಲ. ಈಗ ನಮ್ಮನ್ನು ಚೇಂಜ್ ಮಾಡ್ಕೋಬೇಕು. ಈಗ ನೀವು ಬಂದಾಗ ಸೊಸಿ ಬೇರೆ ಇದ್ರು, ನೀವು ಬೇರೆ ಇದ್ರಿ. ಈಗ ಮತ್ತೆ ಸೊಸಿ ಬೇರೆ ಇರ್ತಾರೆ. ಇನ್ನು ಮುಂದೆ ಹೋಗಿ ಮತ್ತೆ ಬೇರೆ ಇರ್ತಾರೆ. ಎಷ್ಟು ಅದಕ್ಕೆ ಸಹನ ಮಾಡ್ಬೇಕು. ಏನು ಅಂದರೆ ಓಕೆ ಹೋಗ್ಲಿ